ಧರ್ಮಸೇನ ಅವ್ರ ಹತ್ರ ಮಾತನಾಡ್ತೀನಿ. ಸರ್, ನೀವು ಹೇಳ್ತಾ ಇದ್ರಿ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿಲ್ಲ, ಕಳಪೆ ಕಾಮಗಾರಿ ಬಗ್ಗೆ ಮಾತನಾಡಿದ್ದಾರೆ, ನಾನು ಅದನ್ನ ಫಾಲೋ ಅಪ್ ಮಾಡಿ ಕೇಳಿಸ್ಕೊಂಡಿದ್ದೀನಿ ಅಂತ. ಸರ್, ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ಐ ಕ್ಯಾನ್ ಪ್ಲೇ ದಟ್ ಆಡಿಯೋ ಅಗೇನ್. ಮತ್ತೆ ನಾನು ಅವರ ಮಾತನಾಡಿರುವಂತಹ ಅಥವಾ ಅವರು ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ಆಡಿಯೋನ ಪ್ಲೇ ಮಾಡಬಲ್ಲೆ. ಕರಪ್ಷನ್ ಬಗ್ಗೆನೂ ಮಾತಾಡಿದ್ದಾರೆ ಸರ್, ವರ್ಗಾವಣೆ ದಂಧೆ ಬಗ್ಗೆ ಮಾತಾಡಿದ್ದಾರೆ ಸರ್. ಏನ್ ಹೇಳ್ತೀರಿ ಇದಕ್ಕೆ? ಯಾವ ರೀತಿ ಸಮರ್ಥಿಸ್ಕೊಳ್ತೀರಿ? ಕಾಂಗ್ರೆಸ್ ಸರ್ಕಾರ ಸಮರ್ಥನೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿಲಿ ನೀವಿಲ್ಲ. ಜನ ನೋಡ್ತಾ ಇದ್ದಾರೆ ಸರ್, ಒಂದ್ ಕಡೆ ಬೆಲೆ ಏರಿಕೆ, ಇನ್ನೊಂದ್ ಕಡೆ ಭ್ರಷ್ಟಾಚಾರ. ಜನ ಬದುಕಕ್ಕಾಗತ್ತಾ ಹೇಳಿ ನೀವೇನೆ? ಇಲ್ಲ, ಭ್ರಷ್ಟಾಚಾರ ಅಂತ ಹೇಳಿ ನನಗೇನು, ನಾನು ಅದನ್ನ ಒಪ್ಕೊಳ್ಳೋದಕ್ಕಾಗಲ್ಲ. ಸರ್, ಅಂದ್ರೆ ಭ್ರಷ್ಟಾಚಾರ ನಡೀತಾ ಇಲ್ವಾ ನಿಮ್ ಸರ್ಕಾರದಲ್ಲಿ? ಕೇಳಿ, 100% ಟ್ರಾನ್ಸ್ಪರೆನ್ಸಿ. ನಾನು ಬಸವರಾಜ ರಾಯರೆಡ್ಡಿ ಸಾಹೇಬ್ರು ಮಾತಾಡೋದು ಕೇಳಿದ್ದೀನಿ. ಇನ್ನೊಂದ್ಸಲಿ ಪ್ಲೇ ಮಾಡ್ತೀನಿ ಸರ್. ಕೇಳಿ, ಈಗ 6 ಸರಿ ಗೆದ್ದಿರ್ತಕ್ಕಂತ ಒಬ್ಬ ಪ್ರಭಾವಿ ಶಾಸಕರವರು ಸಿಎಂ ಕಚೇರಿನಲ್ಲಿ ಆಪ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೇನಂದ್ರೆ ಯಾವುದೇ ಒಂದು ಕಿಂಚತ್ತು ಕಳಂಕ ಇಲ್ದೇನೆ ಕಾಂಗ್ರೆಸ್ ಸರ್ಕಾರ ನಡಿಬೇಕು ಅಂತಕ್ಕಂಥದ್ದು ಅವರು ಆ ಇಂಟ್ರೆಸ್ಟ್ ಅಲ್ಲಿ ಇದ್ದಾರೆ. ಸೊ ಈಗ ಅವ್ರಿಗೆ ಗಮನಕ್ಕೆ ಏನ್ ಬಂದಿದೆ ಅದನ್ನ ಪಕ್ಷ ಕೂಡ, ಹೈಕಮಾಂಡ್ ಕೂಡ ಕ್ಲಾರಿಫಿಕೇಶನ್ ಕೇಳುತ್ತೆ. ನಮ್ಮ ಸಿಎಂ ಅವರು ಮತ್ತೆ ಡೆಪ್ಟಿ ಸಿಎಂ ಅವರು ಮತ್ತೆ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರೆಲ್ಲ ಕ್ಲಾರಿಫಿಕೇಶನ್ ಕೇಳಿ ಯಾವುದೇ ತರದ್ ಇರ್ಲಿ ಮೇಡಮ್, ಭ್ರಷ್ಟಾಚಾರ ಅಂದ್ರೆ ಅದು 1 ಕೋಟಿ ಮಾಡಿದ್ರು ಭ್ರಷ್ಟಾಚಾರನೇ, 1 ಲಕ್ಷ ಮಾಡಿದ್ರು ಭ್ರಷ್ಟಾಚಾರನೇ, 1,000 ಮಾಡಿದ್ರು ಭ್ರಷ್ಟಾಚಾರನೇ, 1 ರೂಪಾಯಿ ಮಾಡಿದ್ರು ಭ್ರಷ್ಟಾಚಾರನೇ. ಇದಕ್ಕೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ಸಿನಲ್ಲಿ ನಾವು ಒಬ್ರು ಸಾರ್ವಜನಿಕ ಜೀವನದಲ್ಲಿ ಇದನ್ನ ಕೂಡಲೇ ಇಮಿಡಿಯೇಟ್ ಆಗಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ಇದನ್ನ ಸರಿಪಡಿಸ್ಬೇಕು ಅಂತಕ್ಕಂಥದ್ದನ್ನ ನಿಮ್ಮ ಜೊತೆನಲ್ಲಿ ಅಥವಾ ವಿರೋಧ ಪಕ್ಷಕ್ಕಿಂತ ಹೆಚ್ಚಿನ ಜವಾಬ್ದಾರಿನ ತಗೊಂಡು, ಯಾಕೆ ಅಂತ ಹೇಳಿದ್ರೆ ನಮ್ಗೆ ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರುಗಳು, ಮತದಾರರುಗಳು ಎಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಯಾವತ್ತೂ ಕೂಡ ನಂಬಿಕೆ ಕೆಡಿಸ್ಕೊಳ್ಳೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಹಾಗಾಗಿ ಈಗ ಏನಿದೆ, ಈಗ ನೀವು ಏನ್ ಮಾಡಿದ್ದೀರಿ ಅದನ್ನೆಲ್ಲ ಈಗ ಮೊನ್ನೆನೂ ಕೂಡ ಹೈಕಮಾಂಡ್ ಎಲ್ಲ ಚರ್ಚೆ ಮಾಡಿದ್ದಾರೆ. ಯಾವ್ದು ಅಬಕಾರಿ ಇಲಾಖೆನಲ್ಲಿ ನೋಡಿ, ಈಗ ನೀವೇ ಹೇಳಿದ್ರಿ ಕಳಪೆ ಕಾಮಗಾರಿ ಬಗ್ಗೆ ಮಾತಾಡಿದ್ದಾರೆ, ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿಲ್ಲ ಅಂತ. ಕಳಪೆ ಕಾಮಗಾರಿ ಯಾಕಾಗುತ್ತೆ? ಕಳಪೆ ಕಾಮಗಾರಿ ಯಾಕಾಗುತ್ತೆ ಮೇಡಮ್? ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ಬೋದು ಅಷ್ಟೇನೆ. ಅವ್ರು ಭ್ರಷ್ಟಾಚಾರ ಎಲ್ಲ ಕಳಪೆ ಕಾಮಗಾರಿಗಳು ನಡೀತಾ ಇದೆ ಅನ್ನೋದು ಹೇಳಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಸೂಕ್ತ ತನಿಖೆ ನಡೆಸೋದಕ್ಕೆ ಇದ್ ಮಾಡ್ತೀವಿ. ಮತ್ತೀಗ ಹೈಕಮಾಂಡ್ ಏನೇ ಅಬಕಾರಿ ಇಲಾಖೆನಲ್ಲಿ ಏನು ಇದಾಗಿದೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ನಮ್ಮ ಡೈಲಿ ಹೈಕಮಾಂಡ್ ಕೇಳಿದ್ದಾರೆ, ಎಲ್ಲೆಲ್ಲಿ ಏನೇನಾಗಿದೆ ಅಂತ ಹೇಳಿ. ಸೊ ಅಂತವೆಲ್ಲನೂ ಕೂಡ ಪಕ್ಷ ಕೂಡ ಬಹಳ ಸೂಕ್ಷ್ಮವಾಗಿ ಗಮನ ಹರಿಸ್ತಾ ಇದೀವಿ. ನೀವು ಯಾವುದೇ ತರದ ಆತಂಕ ಬೇಡ. ಏನಾದ್ರೂ ನೀವು ಭ್ರಷ್ಟಾಚಾರನೇ ಇದ್ರು ಕೂಡ ಅದನ್ನು ಕೂಡ ತಡೆಗಟ್ಟತಕ್ಕಂತ ಕೆಲಸ ಮಾಡೋಣ, ಅದೇನು ದೊಡ್ಡ ವಿಚಾರ ಅದು. ಎಸ್ ಅಶೋಕ್ ಅವ್ರೆ, ಎಸ್ ನೀವ್ ಹೇಳ್ಬೇಕೀಗ. ಅವ್ರು ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರ ಇದ್ರೂ ಕೂಡ ತಡೆಗಟ್ಟುವಂತ ಕೆಲಸ ಮಾಡೋಣ. ನನಗೆ ಐ ಡೋಂಟ್ ಥಿಂಕ್ ಸೊ. ಯಾವುದೇ ಸರ್ಕಾರಗಳು ಭ್ರಷ್ಟಾಚಾರ ತಡೆಗಟ್ಟೋದಕ್ಕೆ ಏನಾದ್ರೂ ಒಂದು ಕ್ರಮ ತಗೊಳ್ತಾರೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಸಿ, ಪ್ರಾಕ್ಟಿಕಲಿ ನಾನಂತೂ ಏನು ಇಮ್ಯಾಜಿನರಿ ವರ್ಡ್ ಅಲ್ಲಿ ಇಲ್ಲ, ನಾನು ಪ್ರಾಕ್ಟಿಕಲಿ ಮಾತಾಡ್ತಾ ಇದ್ದೀನಿ. ಭ್ರಷ್ಟಾಚಾರವನ್ನ ಯಾವುದೇ ಸರ್ಕಾರ ತಡೆಗಟ್ಟುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಇನ್ನೊಂದ್ ಸ್ವಲ್ಪ ಜನರ ರಕ್ತವನ್ನ ಹೀರಬೇಕು, ಅಲ್ಲಿವರೆಗೂ ಅವ್ರಿಗೆ ಯಾರಿಗೂ ಸಮಾಧಾನ ಇಲ್ಲ. ಬೀಟ್ ಕಾಂಗ್ರೆಸ್, ಬೀಟ್ ಬಿಜೆಪಿ, ಬೀಟ್ JDS. ಒಂದು ಸಿಂಧೂರಿವರೇ, ಈಗ ನಮ್ಮ ಉತ್ತರ ಪ್ರದೇಶ ಸರ್ಕಾರ ಮತ್ತು ನಮ್ಮ ಕೇಂದ್ರ ಸರ್ಕಾರ ಮತ್ತು ಈಗ ಗುಜರಾತ್ ಸರ್ಕಾರ ಹಾಗೆ ಮಧ್ಯಪ್ರದೇಶ ಸರ್ಕಾರಗಳು ಯಾವ ರೀತಿ ಭ್ರಷ್ಟಾಚಾರವನ್ನು ತೊಲಗಿಸ್ಬಿಟ್ಟಿದ್ದಾರೆ ರಾಜ್ಯದಿಂದ ಅನ್ನೋದು ತಾವು ಅಲ್ಲಿ ಸ್ಟಡಿ ಮಾಡ್ಕೊಂಡ್ ಬನ್ನಿ. ನಾನು ಯಾವುದೇ ರೀತಿ ಎಕ್ಸಾಚುರೇಷನ್ ಸ್ಟಡಿ ಮಾಡೋದಲ್ಲ ಸರ್, ನಾನು ಮಾಡಿರೋದಕ್ಕೆ ಕೇಳ್ತಾ ಇದ್ದೀನಿ. ನಿಮ್ಮ ರಾಜಕಾರಣಿಗಳು, ನಿಮ್ಮ ಜನನಾಯಕರು ಹೋಗಿ ಸ್ಟಡಿ ಮಾಡ್ಕೊಂಡ್ ಬರ್ಬೇಕು, ಹೆಂಗೆ ನಾವು ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಅನ್ನೋದನ್ನ. ದೇ ಹ್ಯಾವ್ ಟು ಗೋ ಅಂಡ್ ಸ್ಟಡಿ ಅಂಡ್ ಕಮ್ ಬ್ಯಾಕ್. ನಾನು ಸ್ವಲ್ಪ ಮುಗಿಸ್ಬೋದಾ? ನಾನು ಸ್ವಲ್ಪ ಮುಗಿಸ್ತೀನಿ. ಯಾಕೆಂತಂದ್ರೆ ಏನಾಗಿದೆ ಅಂದ್ರೆ, ಈಗ ಉದಾಹರಣೆಗೆ ನಮ್ಮ KV ರಾಜು ಅಂತಾನೆ ನಮ್ಮ ಕರ್ನಾಟಕದ ಒಬ್ಬ ವೆಲ್ ಲರ್ನೆಡ್ ಮ್ಯಾನು, ಅವರು ಈಗ UP ನಲ್ಲಿ ಅಡ್ವೈಸರ್ ಆಗಿದ್ದಾರೆ. UP ನಲ್ಲಿ ಅವರು ನನಗೆ ಸೀನಿಯರ್ ಆಗ್ಬೇಕು ಅಂತಂದ್ರೆ, ನಾನು ಓದಿದ ಇನ್ಸ್ಟಿಟ್ಯೂಷನ್, ಅವ್ರು ಓದಿದ ಇನ್ಸ್ಟಿಟ್ಯೂಷನ್ ಸೇಮು, ಒಂದು 15 ವರ್ಷ ದೊಡ್ಡವ್ರು ನಮಗಿಂತ. ಅವರು ಹೋಗಿ ಈಗ ಅಡ್ವೈಸರ್ ಆಗಿದ್ದಾರೆ. ಅವ್ರ ಹತ್ರ ಕುತ್ಕೊಂಡು ಬೆಂಗಳೂರಿನಲ್ಲಿ ಮಾತಾಡ್ತಿದ್ದೆ. ಅವ್ರು ಯಾವ ರೀತಿ ಕರಪ್ಷನ್, ಏನೀಗ ರಾಯರೆಡ್ಡಿ ಅವ್ರು ಹೇಳ್ತಾ ಇದ್ರು ಟ್ರಾನ್ಸ್ಫರ್ಸ್ ಬಗ್ಗೆ, ಇದು ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ಬಂದ ದಿವಸದಿಂದ 1 ದಿವಸ ಡಿಲೇ ಇಲ್ಲದೆ ಎಲ್ಲಾ ಇದ್ರಲ್ಲೂ ಸಹ ಪರ್ಫಾರ್ಮೆನ್ಸ್ಗೆ ಕ್ರೈಟೀರಿಯಾ, ಆ ಕ್ರೈಟೀರಿಯಾ ಬೇಸಸ್ ಮೇಲೆ ಟ್ರಾನ್ಸ್ಫರ್ ಆಗ್ತಿತ್ತು. ಅಂದ್ರೆ ಏನಾಯ್ತು, ಆಮೇಲೆ UP ನಲ್ಲಿ ಲಾ ಅಂಡ್ ಆರ್ಡರ್ ಕುಸ್ತೋಗಿತ್ತು ಕಳೆದ ವರ್ಷಗಳಲ್ಲಿ. ಆದ್ರೆ ಯೋಗಿ ಆದಿತ್ಯನಾಥ್ ಅವ್ರು ಬಂದ ಮೇಲೆ ಯಾವ ರೀತಿ ಲಾ ಅಂಡ್ ಆರ್ಡರ್ ಇಂಪ್ರೂವ್ ಆಯ್ತು? ಏನಕ್ಕೆ ಅಂದ್ರೆ ಕರಪ್ಷನ್ 0 ಇರೋದ್ರಿಂದ ಮತ್ತು ಜನಗಳ ಮೇಲೆ ಒತ್ತಡ ಏನಿದೆ ಆ ಒತ್ತಡ ಕಡಿಮೆ ಆಗ್ತಾ ಇದೆ.
ಆಮೇಲೆ ಅವರು ರಾಯರೆಡ್ಡಿ ಅವರು ಒಂದಂತೂ ಸತ್ಯ ಹೇಳಿದ್ರು, ಡೆಕೇಡ್ ಆಗುತ್ತೆ ಇದನ್ನೆಲ್ಲ ವಿಚಾರನ ಅಂತ ಹೇಳಿ. true. ಡೆಕೇಡ್ ಅಲ್ಲ, ಇಂಟೆನ್ಷನ್ ಇದ್ರೆ ಕೇವಲ 1 ವರ್ಷದಲ್ಲಿ ಕಡಿಮೆ ಮಾಡಬಹುದು. ಆದ್ರೆ ಈ ರಾಜ್ಯ ಸರ್ಕಾರ ನೀವೇ ಇನ್ನೊಂದು ಪ್ರಶ್ನೆಗೆ ನೀವು ಕೇಳಿದ್ರಿ ಬಿಜೆಪಿನಲ್ಲಿ ಇರ್ಲಿಲ್ವಾ ಅಂತ ಹೇಳಿ. ನಾನು ಖಂಡಿತವಾಗ್ಲೂ ಎದೆ ಮುಟ್ಟು ನೋಡ್ಕೊಂಡು ಹೇಳ್ಬೇಕು ಅಂತ ಹೇಳಿದ್ರೆ ಏನ್ ಶೂನ್ಯ ಇದ್ಬಿಟ್ಟಿತ್ತು ಬಿಜೆಪಿನಲ್ಲಿ ಅಂತಲ್ಲ. ಆದ್ರೆ ಇವ್ರು ಏನ್ ಹೇಳಿದ್ರು 40% ಇದೆ ಅಂತ ಹೇಳಿ ಕಳೆದ ಹೋದ ವಾರದಲ್ಲಿ ನಾವು ನಾಗಮೋಹನ್ ದಾಸ್ ಕಮಿಟಿ ಅವರು ಒಂದು ವರದಿ ಕೊಡ್ತಾರೆ, ಯಾವುದೇ ರೀತಿ ಎವಿಡೆನ್ಸ್ ಕೊಡ್ಲಿಲ್ಲ, ಕೇವಲ ಅಲಿಗೇಷನ್ಸ್ ಮಾಡಿದ್ರು, ಆ ಅಲಿಗೇಷನ್ಸ್ಗೆ ಯಾವುದೇ ರೀತಿ ಬೇಸ್ ಕೊಟ್ಟಿಲ್ಲ ಅಂತ ಹೇಳಿ. ಅಂದ್ರೆ ಏನಾಯ್ತು, ಇವ್ರು ಮಾಡಿದ ಅಲಿಗೇಷನ್ ಏನಾಯ್ತು, ಬಿದ್ದೋಯ್ತು ಅಲ್ಲಿಗೆ. ನಾವೇನ್ ಮಾಡ್ತಾ ಇದೀವಿ ಈಗ, ಇವ್ರು ಮಾಡಿರ್ತಕ್ಕಂಥ ಮುಡಾ ಸ್ಕ್ಯಾಮ್ ಇರ್ಬೋದು, ವಾಲ್ಮೀಕಿ ಸ್ಕ್ಯಾಮ್ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಕ್ಯಾಮ್ ಇರ್ಬೋದು, ಹಾಗೆ ತಾವ್ ಏನ್ ಹೇಳ್ತಾ ಇದ್ದೀರಾ ಎಜುಕೇಶನ್ ಸ್ಕ್ಯಾಮು ಮತ್ತು ಲಿಕ್ಕರ್ ಸ್ಕ್ಯಾಮು ಮತ್ತು ಈಗ ತಾನೇ ಬಂದಿರತಕ್ಕಂತಹ ಹೊಸ ಸ್ಕ್ಯಾಮ್ಸ್ ಏನಿದೆ, ಸ್ಮಾರ್ಟ್ ಮೀಟರ್ ಸ್ಕ್ಯಾಮು ತಾವೇ ತಮ್ಮ ಟಿವಿನಲ್ಲೇ ತೋರಿಸಿದಿರಾ. ಇದನ್ನೆಲ್ಲವನ್ನು ಸಹ ಎಳೆಯಾಗಿ ಹೇಳಿ ಈ ಎವಿಡೆನ್ಸ್ ಸಮೇತ ನಾವು ಯಾರ್ಯಾರು ಕೊಡ್ಬೇಕೋ ಅವ್ರವ್ರು ಕೊಡ್ತಾ ಇದೀವಿ. ಲೋಕಾಯುಕ್ತದಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಯಾವ ರೀತಿ ಲೋಕಾಯುಕ್ತನ ಇವರು ಭ್ರಷ್ಟರಾಗಿ ಮಾಡ್ಬಿಟ್ಟಿದ್ದಾರೆ. ಯಾರಿಗೆ ಇವ್ರು ಬೇಕಾಗಿರೋನ್ನ ಹಾಕೊಂಡ್ಬಿಟ್ಟು SITs ಮಾಡ್ಕೊಂತಾರೆ, SIT ಮಾಡ್ಕೊಂಡು ಮುಚ್ಚಾಕ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಿಂದಾಗಿ ನಾವು ಈ ಸರ್ಕಾರ ಏನಿದೆ, ಈ ಸರ್ಕಾರ ಜನಗಳಿಗೆ ಯಾವ ರೀತಿ ತೊಂದರೆ ಕೊಡುತ್ತೆ, ಜನಗಳಿಗೆ ತೊಂದರೆ ಕೊಡ್ತಿರೋದ್ರಿಂದ ಜನಾಕ್ರೋಶ ರ್ಯಾಲಿ ಮಾಡ್ತಾ ಇದೀವಿ. ಆ ಜನಾಕ್ರೋಶ ರ್ಯಾಲಿನಲ್ಲಿ ಹೇಳ್ತಾ ಇದೀವಿ, ಇವರು ಮನೆ ತಿಂದು ಸೋನಿಯಾ ಗಾಂಧಿ ಮನೆಗೆ ಸೇರ್ಕೊಳ್ಬೇಕಾಗಿರ್ತಕ್ಕಂಥ ದುಡ್ಡಿಂದ ಜನ ಸಾಯ್ತಿದ್ದಾರೆ. ಜನಾಕ್ರೋಶ ಯಾತ್ರೆ ಯಾಕೆ ಮಾಡ್ತಾ ಇದೀರಿ? ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಮಾಡ್ತಾ ಇದೀರಿ. 50 ರೂಪಾಯಿ ಕೇಂದ್ರ ಸರ್ಕಾರ ಸಿಲಿಂಡರ್ ರೇಟ್ 5 ವಿಚಾರ ಇದೆ. ವಿಚಾರ ಜನಗಳ ಸಾವು, ಆತ್ಮಹತ್ಯೆ 2ನೇ ವಿಚಾರ. 3ನೇ ವಿಚಾರ ಏನಿದೆ ಅಂದ್ರೆ ಈ ಸರ್ಕಾರ 4% ಕೇವಲ ಒಂದು ಜನಾಂಗದ ತುಷ್ಟೀಕರಣ ಕೊಟ್ಟು ದಲಿತರಿಗೆ ಮತ್ತು ಬೇರೆಯವ್ರಿಗೆ ಅನ್ಯಾಯ ಮಾಡ್ತಿದೆ ಅಂತ ಹೇಳಿ. ಇನ್ನೊಂದು 4ನೇ ವಿಚಾರ, ಈ ಸರ್ಕಾರ ಮಾಡ್ತಿರ್ತಕ್ಕಂಥ ಸ್ಕ್ಯಾಮ್ಸ್ ಇಂದ ಜನಗಳ ಮೇಲೆ ಯಾವ ರೀತಿ ಹೊರೆ ಬೀಳ್ತಾ ಇದೆ, ಜನ ಯಾವ ರೀತಿ ರೊಚ್ಗೆದ್ದಿದ್ದಾರೆ ಅಂತ ಹೇಳಿ ನಮ್ಮ 4ನೇ ವಿಚಾರ. 5ನೇ ವಿಚಾರ, ಇವರು ಮಂತ್ರಿಗಳಿಂದ ಆಗ್ತಿರ್ತಕ್ಕಂತಹ ಪ್ರತಿ ಜಿಲ್ಲೆನಲ್ಲಿ ಆಗ್ತಿರ್ತಕ್ಕಂಥ, ಉದಾಹರಣೆಗೆ ಮಂಡ್ಯ DCC ಬ್ಯಾಂಕ್ ನಲ್ಲಿ ದುಡ್ಡು ಹೊಡೆದಂತ ಚೆಲುವರಾಯ ಸ್ವಾಮಿ ಆ ನೌಕರನ್ನ ಬಿಡ್ಲಿಲ್ಲ, ಆ ರೀತಿ ಸ್ಕ್ಯಾಮ್ಸ್ ಮಾಡ್ತಿದ್ದಾರೆ. ಮಂಡ್ಯ ನಾಳೆನಲ್ಲಿ ನೀರು ಹರಿತಾ ಇಲ್ಲ, ಆದ್ರೆ ಇವ್ರಿಗೆ ಮಾತ್ರ ದುಡ್ಡು ಬೇಕು. ಸ್ಟಾರ್ ಚಂದ್ರ ದುಡ್ಡು ಕೊಡ್ತಾರೆ, ಸರ್ಕಾರ ಕಾಂಗ್ರೆಸ್ ಮಿನಿಸ್ಟರ್ಗಳು ಮನೆ ತುಂಬಿಸ್ಕೊಡ್ತಾರೆ, ಸೋನಿಯಾ ಗಾಂಧಿ ಮನೆ ದುಡ್ಡು ಕೊಡ್ತಾರೆ. ಜನ ಇವತ್ತು ಹಾಸನಕ್ಕೆ ಬನ್ನಿ, 1 ನಿಮಿಷ ಸಿಂಧೂರಿ. ಹಾಸನದಲ್ಲಿ 4 ಜನ ರೈತರು ಆನೆ ಕಾಲ್ ತುಳಿತ ಸಾಯ್ತಾರೆ. ವೈನಾಡಿನಲ್ಲಿ 25 ಲಕ್ಷ ಕೊಡ್ತಾರೆ. ನಮ್ಮ ಹಾಸನದ ರೈತರಿಗೆ ಬಹಳಷ್ಟು ವಿಚಾರ ನೀವು ಮಾತನಾಡಿದ್ರಿ, ಆದ್ರೆ ಬೆಲೆ ಏರಿಕೆ ವಿಚಾರದಲ್ಲಿ ಬಿಜೆಪಿಗೆ ಯಾವ ನೈತಿಕತೆನೂ ಇಲ್ಲ ಹೋರಾಟ ಮಾಡೋದಕ್ಕೆ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ಗೂ ಯಾವ ನೈತಿಕತೆ ಇಲ್ಲ. ಸಿಲಿಂಡರ್ ರೇಟ್ 50 ರೂಪಾಯಿ ಜಾಸ್ತಿ ಮಾಡಿದ್ರು ಸರ್, ಯಾವ ಮುಖ ಹಿಡ್ಕೊಂಡು ನೀವು ಜನಾಕ್ರೋಶ ಯಾತ್ರೆ ಮಾಡ್ತೀರಿ? ಎಸ್ ಧರ್ಮಸೇನ ಅವರೇ, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಪ್ಲೀಸ್. ಮೇಡಮ್, ಈಗ ನೋಡಿ, ಕಳೆದ 2 ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ. ತಮಗೆ ಗೊತ್ತಿರುವಾಗನೇ ಸರ್ ಬಹಳ ಬೇಗ ಸರ್ ಕ್ವಿಕ್ ರಿಯಾಕ್ಷನ್ ಕೊಡಿ ಒಂದು ಪ್ಲೀಸ್. ಅಲ್ಲ, ಭ್ರಷ್ಟಾಚಾರ ಆಗಿಲ್ಲ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕೆ ಭ್ರಷ್ಟಾಚಾರ ಆಗಿಲ್ಲ ಅಂದ್ರೆ ಪ್ರತಿಯೊಂದು ಕೂಡ 65,000 ಕೋಟಿ ರೂಪಾಯಿಗಳಷ್ಟು ಪ್ರತಿ ವರ್ಷ ಬಡ ಜನರಿಗೆ BPL ಕಾರ್ಡ್ ಕೇಳಿ ಮೇಡಮ್, 1 ನಿಮಿಷ ಕೇಳಿ. ಎಲ್ಲ ಮಹಿಳೆಯರು ಉಚಿತವಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಅದ್ರ ದುಡ್ಡನ್ನು ಕೂಡ ರಾಜ್ಯ ಸರ್ಕಾರ ಬೊಕ್ಕಸದಿಂದ ಹಣ ಕೊಡ್ತಾ ಇದೆ. ಕಾಂಗ್ರೆಸ್ ಮಾಜಿ MLC ಅವರೇ, 1 ನಿಮಿಷ. ಧರ್ಮಸೇನ ಅವರೇ, ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಹಣ ಕೊಡ್ತಾ ಇದೆ ಅಂದ್ರೆ ಯಾರು ಅವ್ರವ್ರ ಮನೆಯಿಂದ ತಗೊಂಬಂದು ಕೊಡ್ತಾ ಇಲ್ಲ. ಜನಕ್ಕೆ ಬೆಲೆ ಏರಿಕೆ ಮಾಡಿದ್ದಾರೆ. ಬೆಲೆ ಏರಿಕೆ ಮಾಡಿ ಅದು ತೆರಿಗೆ ಹಣದಿಂದ ಸಂಗ್ರಹ ಮಾಡಿ ತೆರಿಗೆ ಹಣ ಕೊಡ್ತಾ ಇರೋದು. ಬೊಕ್ಕಸ ಇಲ್ಲಿ ಯಾವ ರಾಜಕಾರಣಿ ಮನೆದು ಅಲ್ಲ, ಯಾವ ಶಾಸಕರ ಮನೆದು ಅಲ್ಲ, ಯಾವ ಸಚಿವರ ಮನೆದು ಅಲ್ಲ. ಸರ್ ಪ್ಲೀಸ್ ಆ ಮಾತನ್ನ ವಾಪಸ್ ತಗೊಳ್ಳಿ. ಬಡವರಿಗೆ ಸರ್ಕಾರದ ಬೊಕ್ಕಸದಿಂದ ಹಣ, ಇವ್ರು ಯಾರು ದಾನ ಏನ್ ಕೊಡ್ತಾ ಇಲ್ಲ, ಜನರ ತೆರಿಗೆ ಹಣವನ್ನ ಕೊಡ್ತಾ ಇರೋದು. ಪ್ಲೀಸ್ ಕರೆಕ್ಟ್ ಯುವರ್ ಸ್ಟೇಟ್ಮೆಂಟ್. ಯು ಆರ್ ದಿ ರೆಸ್ಪಾನ್ಸಿಬಲ್ ಫಾರ್ ಕಸ್ಟೋಡಿಯನ್ಸ್ ಫಾರ್ ದಿ ಅಮೌಂಟ್. ಅದಕ್ಕೆ ನಾವು ಈಗ ಮತ್ತೆ ನಮ್ಮನ್ನ ಕೇಳ್ತೀರಿ, ಯಾರು ನಾವೇನು ಕಟ್ಟಿಲ್ವಲ್ಲ ಸರ್. ನೀವು ಹೇಳೋ ಸ್ಟೇಟ್ಮೆಂಟ್ ಎಲ್ಲ ನಾನು ಅಗ್ರಿ ಮಾಡಬೇಕು ಅಂತ ಇಲ್ಲ ಸರ್. ಪ್ಲೀಸ್ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಯು ನಾನು ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದಕ್ಕೆ ನಾನು ಉತ್ತರ ಕೊಡ್ತೀನಿ. ಐ ಅಗ್ರಿ ಸರ್. ಐ ಅಗ್ರಿ ಸರ್. ನೋ, ನಾವು ಅಷ್ಟು ಜವಾಬ್ದಾರಿ ಉತ್ತರ ಕೊಡ್ತಾ ಇದ್ರೆ ಸರ್ ನಾನು ಒಂದು ಮಾತನ್ನ ಬದಲಾಯಿಸಿಕೊಳ್ಳಬೇಕಾಗುತ್ತೆ ನೋಡಿ ಸರ್. ನಾವ್ಯಾರು ನಮ್ಮ ಅಪ್ಪನ ಮನೆ ಕೊಡಲ್ಲ, ನಮ್ ಜವಾಬ್ದಾರಿ ಯಾರು ತರಲ್ಲ ಸರ್. ಸರ್ಕಾರ, ನಾನು ಅದಕ್ಕೆ ಹೇಳ್ತಾ ಇರೋದು, ಸರ್ಕಾರ ಬೊಕ್ಕಸದಿಂದ ಹಣ ಕೊಡುತ್ತೆ ಅಂದ್ರಲ್ಲ ಬಡವರಿಗೆ, ಯಾರು ದಾನ ಧರ್ಮ ಮಾಡ್ತಾ ಇಲ್ಲ ಸರ್. ಪ್ಲೀಸ್ ಅಲ್ಲಲ್ಲ, ನಿಮ್ ಪ್ರಶ್ನೆ ಕೇಳಕ್ ಬರಲ್ಲ.
ನಾನು ಕರೆಕ್ಟ್ ಆಗಿ ಕೇಳಿದೀನಿ ಸರ್, ನಾನು ಕರೆಕ್ಟ್ ಆಗಿ ಕೇಳಿದೀನಿ ಸರ್. ಬಟ್ ಯು ಆರ್ ದಿ ಕಸ್ಟೋಡಿಯನ್ಸ್, ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ರಾಜ್ಯದ ಜನತೆ. ಹೌದು, ಆ ಜವಾಬ್ದಾರಿ ನಾವು ನೋಡ್ತಾ ಇದೀವಿ ಸರ್, ನಾವು ನೋಡ್ತಾ ಇದೀವಿ. ಇನ್ನು ಎಷ್ಟು ತಿಂಗಳು ಬ್ಯಾಲೆನ್ಸ್ ಉಳ್ಕೊಂಡಿದೆ, ಯುವ ನಿಧಿ ಎಷ್ಟು ತಿಂಗಳು ಬ್ಯಾಲೆನ್ಸ್ ಉಳಿದಿದೆ, ಯುವ ನಿಧಿ ಎಷ್ಟು ತಿಂಗಳು ಬ್ಯಾಲೆನ್ಸ್ ಉಳ್ಕೊಂಡಿದೆ, ಗೃಹಲಕ್ಷ್ಮಿ ಎಷ್ಟು ತಿಂಗಳು ಬ್ಯಾಲೆನ್ಸ್ ಉಳ್ಕೊಂಡಿದೆ, ನಾವು ನೋಡ್ತಾ ಇದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಗೌರವ ಇದೆ, ಆದರೆ ಹೇಳಿದ್ದೆಲ್ಲವನ್ನ ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಬೊಕ್ಕಸದಿಂದ ತೆಗೆದು ಬಡವರಿಗೆ ಹಣ ಕೊಡ್ತಾ ಇದೆ, ಬಡವರ ಜೀವನ ಉದ್ಧಾರ ಮಾಡ್ತಿದೆ ಅಂತ ಹೇಳುವಂತ ಸ್ಟೇಟ್ಮೆಂಟ್ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಕ್ಕೆ ನಾವು ಜವಾಬ್ದಾರಿಯನ್ನ ಕೊಟ್ಟಿರಬಹುದು, ಆದರೆ ಅದು ನಮ್ಮ ತೆರಿಗೆ ಹಣ. ಇಲ್ಲಿ ಯಾವ ಸರ್ಕಾರಗಳು ಕೂಡ ಬಡವ್ರಿಗಾಗ್ಲಿ ಯಾರಿಗಾಗ್ಲಿ ದಾನ ಧರ್ಮ ಯಾರು ಮಾಡ್ತಾ ಇಲ್ಲ. ತೆರಿಗೆ ಹಣವನ್ನ ತೆಗೆದು ಅವರಿಗೆ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಜನರಿಗೆ ದುಬಾರಿ ದರದ ಬರೆಯನ್ನ ಹಾಕಿ ಒಂದ್ ಕೈಯಲ್ಲಿ ಕೊಟ್ಟು ಒಂದ್ ಕೈಯಲ್ಲಿ ಕಿತ್ಕೊಳ್ಳುವಂತ ಕೆಲಸ ಆಗ್ತಾ ಇದೆಯಾ ಹೊರತು ಇಲ್ಲಿ ಬೇರೆ ಏನೂ ಆಗ್ತಾ ಇಲ್ಲ. ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಇದೆಯಾ ರಾಜ್ಯ ಸರ್ಕಾರಕ್ಕೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗುತ್ತೆ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.